ಬಂದು ನಿಂತದ. ಈ ಸಲ ಈ ರೀತಿ ಆದರೆ ಇನ್ನೂ ಎಷ್ಟು ಇಳಿಬೋದು ಇದು ಮುಂಬರುವ ಚುನಾವಣೆಯಲ್ಲಿ. ಅದರಲ್ಲೂ ಮುಖ್ಯವಾಗಿ ಯೋಗಿ ಆದಿತ್ಯನಾಥರ ಅಧಿಕಾರ ಹೋಗ್ತದೇನೋ ಅನ್ನುವಂಥದ್ದು ಒಂದಾದ್ರೆ, ಇನ್ನೊಂದು ಕಡೆ ಪುಷ್ಕರ್ ಧಾಮಿ ಇದು ನಿಮಗೆ ಭ್ರಷ್ಟಾಚಾರದ ಗುರು ಅಂತ ಅವ್ರು ಕರಿತಾ ಇದ್ದಾರೆ. ಈ ನಮ್ಮ ಉಮಾಕಾಂತ್ ಲಖೀರೆ ಅನ್ನುವಂಥ ಪತ್ರಕರ್ತರು, ಉತ್ತರ ಭಾರತದ ಪ್ರಸಿದ್ಧ ಪತ್ರಕರ್ತರು, ಅವ್ರು ಹೇಳೋದೇನಪ್ಪ ಅಂದರೆ ಇವೆಲ್ಲ ಡೆವಲಪ್ಮೆಂಟ್ ನೋಡಿದ್ರೆ 2027ರಲ್ಲಿ ಮೋಸ್ಟ್ಲಿ ಮೋದಿಯವರ ಏನಪ್ಪ ಅಂತಂದ್ರೆ ಈ ಒಂದು ಇಮೇಜ್ ಹೇಳಿದ ಅದು ಹೇಳಿದ ವಿರೋಧ ಪಕ್ಷಗಳಿಗೆ ಮತ್ತೊಂದು ಹಾದಿ ಮಾಡಿ ಕೊಡ್ತದನ ಅಥವಾ BJP ಸೋಲ್ತದನ ಅನ್ನೋಂಥ ಚರ್ಚೆನೂ ಸೊಟ್ಟಾಗಿಬಿಟ್ಟಿದ್ದಾರೆ. ಈಗಾಗಲೇ ಸಭೆ ಮುಗಿದ RSS ಮತ್ತು ನಮ್ಮ ಇದು BJPಯದ್ದು ಅದು ಒಂದು ಅಂತ್ಯದ್ದೇ ಇರುವಂಥದ್ದು ಅಂತ್ಯದಲ್ಲಿ ಬಂತೇನೋ ಅನ್ನೋಂಥ ಮಾತು ಸಹಿತ ಮಾತಾಡ್ತಿದ್ದಾರೆ. ಏನೂ ಇರಲಿ, ಈ ಬದ್ರಿನಾಥ್ ಮತ್ತು ಕೇದಾರ್ನಾಥಲ್ಲಿ ನಡೆದ ಈ ಒಂದು ಕಳ್ಳತನ ಏನದಪ್ಪ ಅಂತಂದ್ರೆ ಇನ್ನಷ್ಟು BJPಗೆ ಮತ್ತು RSSಗೆ ಒಂದು ಏಳಲಾರ್ದು ಹೊಡೆತ ಕೊಡ್ತೀನೋ ಅನ್ನೋಂಥ ಮಾತು. ಯಾಕಂದ್ರೆ ಯಾವುದೇ ಪ್ರಸಂಗದಲ್ಲಿ 2 ಚುನಾವಣೆಯಲ್ಲಿ ಗೆಲ್ಲಲೇಬೇಕಾಗ್ಯದ. ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ಒಂದು ಸಣ್ಣ ರಾಜ್ಯದ ನಡೀತದೆ. ಬಟ್ ಉತ್ತರ ಪ್ರದೇಶದಲ್ಲೇ ಮ್ಯಾಕ್ಸಿಮಮ್ ಸೀಟ್ಗಳನ್ನು ಗೆಲ್ಲುವಂಥದ್ದು, ಅಧಿಕಾರ ಮರಳಿ ಪಡೆಯುವಂಥ ಸಾಹಸ ಮಾಡೋದು, ಎಲ್ಲನೂ ಮಾಡೋದಕ್ಕೆ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲೇ ಈ ಒಂದು ಕಳ್ಳತನದ ಆರೋಪ ಬಂದಿದ್ದು ಮಾತ್ರ ಸಹಜವಾಗಿನ ಮೋದಿಯವರ ಜಂಗಾಬಲವನ್ನು ಒಣಗಿಸೋದ. ಇದರ ವಿರುದ್ಧವಾಗಿ ಏನು ಮಾತಾಡಬೇಕು ಅನ್ನೋ ಸ್ಥಿತಿ ಇಲ್ಲ. ಯಾಕೆಂದರೆ ಆ ರೀತಿ ಗಂಭೀರವಾದ ಆರೋಪಗಳಿದ್ದಾವೆ. ಇದಕ್ಕೆ ಮುಂದಿನದಲ್ಲಿ ಏನು ಉತ್ತರ ಬರ್ಬೋದು ಈ ಒಂದು ಬದ್ರಿನಾಥ್ ಮತ್ತು ಕೇದಾರ್ನಾಥದಲ್ಲಿ ಆದಂಥ ಕಳಿವಿಗೆ ಅನ್ನೋ ಜೊತೆಗೆ ಈ ರಾಮನ ಮಂದಿರದ ಈ ಕಳ್ಳತನಗಳು ಸಹಿತ ಅಥವಾ ಅಲ್ಲಿ ದರೋಡೆತನೂ ಇವತ್ತು ಚರ್ಚೆ ವಿಷಯ ಆಗಿದ್ದರಿಂದಾಗಿ ಮುಂಬರುವ ದಿನಗಳು ಭಾಳ ಕಷ್ಟದ ವಿಷಯ ಆಗ್ತದೆ BJP ಮತ್ತು RSS ಅನ್ನೋದು ಎಲ್ಲರೂ ಮಾತಾಡಿಕೊಳ್ಳುತ್ತಿರೋದು ವಿಷಯ ಆಗಿದೆ. ನಿಮಗೇನು ಅನ್ನಿಸ್ತದ? ನಿಮಗೂ ನಿಮ್ಮ ಅಭಿಪ್ರಾಯ ಏನು ಅನ್ನಿಸ್ತದ? ಈ ಏನಪ್ಪ ಅಂತಂದ್ರೆ ನಮ್ಮ ಒಂದು ಬಾಕ್ಸಲ್ಲಿ ಬರೀ